ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮಗೆ ಖಚಿತ ಆಗಿದೆ, ಇವನೇ ಹಂಗಿದ್ರೆ ನಮಗೆ ಖಚಿತ ಆಗಿದೆ. ಒಬ್ಬರ ಐಡೆಂಟಿಫಿಕೇಶನ್ ಆಗಿದೆ, ಅದರಿಂದ இந்த ಕೇಸ್ ಬೇಗ ನಾವು ಪತ್ತೆ ಮಾಡೋಕ್ಕೆ ಎಲ್ಲ ಸಾಧ್ಯತೆ ಇದೆ. ಇಲ್ಲ, ಮೂಲ ಈಗ ನಾನು ತಿಳಿಸೋದಕ್ಕೆ ಬರುವುದಿಲ್ಲ. ಇಟ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್. ತಕ್ಷಣವೇ ತೆಗೆದು ಹೇಳ್ತೇವೆ ನಾವು. ನಾವು ಒಂದೇ ಒಂದು ಟೆಕ್ನಾಲಜಿಕಲ್ ಆಸ್ಪೆಕ್ಟ್ ಮಾತ್ರ ಇಲ್ಲ, ಎಲ್ಲ ಥರ ಆಸ್ಪೆಕ್ಟನ್ನು ತೊಗೊಳ್ತೇವೆ. ಅದು CCTV ಫೋಟೇಜ್ ಇರ್ಬೋದು, ಅಥವಾ ಸೆಲ್ ಫೋನ್ ಟವರ್ ಡಂಪ್ ಇರ್ಬೋದು, ಅಥವಾ ಮೊಬೈಲ್ ಟೆಕ್ನಾಲಜಿ ಇರ್ಬೋದು, ಇದು ಎಲ್ಲರೂ ಕೂಡ ರೆಡಿ ಮಾಡ್ತೇವೆ. ಹಲವಾರು ಕ್ರೈಮ್ ಟೀಮನ್ನು ನಾವು ಯೋಚನೆ ಅವರು ಸಹಾಯವನ್ನು ನಾವು ತೊಗೊಂಡಿದ್ದೇವೆ. ಯಾವ ರೀತಿ ನಮ್ಮ ಸಹಾಯವನ್ನು ಅವರು ತೊಗೊಳ್ತಾ ಇದ್ದಾರೋ ಅದೇ ರೀತಿ ನಾವು ತಕ್ಷಣವೇ ಅವ್ರ ಸಹಾಯವನ್ನು ತೊಗೊಳ್ತಾ ಇದ್ದೇವೆ. ಆದ್ದರಿಂದ ಭಾಳ ಸರಿಯಾಗಿ ನಾವು ಖಚಿತಪಡಿಸಿಕೊಂಡಿದ್ದೇವೆ. ಯಾರಿಗರದ ಬಗ್ಗೆ ನಮಗೆ ಮಾಹಿತಿ ಸ್ಪಷ್ಟವಾಗಿದೆ. ಆದ್ದರಿಂದ ಅವನ ಅರೆಸ್ಟ್ ಮಾಡಬೇಕಿರೋ ಒಂದು ಕಾರ್ಯದಲ್ಲಿ ನಾವಿದ್ದೇವೆ. ಈಗ ನಾನು ಈ ಕೇಸನ್ನು ಪತ್ತೆ ಮಾಡಿ ಈ ಕೇಸಲ್ಲಿ ಇರುವ ಆರೋಪಿಗಳನ್ನು ಅರೆಸ್ಟ್ ಮಾಡೋದಕ್ಕೆ ನಾನು ಕ್ಯಾಂಪ್ ಮಾಡಿದ್ದೇನೆ. ಅದರಲ್ಲಿ ನನ್ನ 360 ಡಿಗ್ರಿ ಆಲೋಚನೆ ಅದರಲ್ಲಿದೆ. ಉಳಿದದ್ದು ಪೂರ್ತಿ ಇನ್ನು 1 or 2 ಡೇಸಲ್ಲಿ ಏನು ಸಂಬಂಧಪಟ್ಟವ್ರಿಗೆ ಬ್ಯಾಂಕ್ಗಳಿಗೆ ಏನು ನಾವು ಕೊಡಬೇಕು, ಬ್ಯಾಂಕಲ್ಲಿ ಏನು ನಾವು ಒಬ್ಬರು ಮ್ಯಾನೇಜರ್ಗಳ ನಾವು ಏನು ಸಲಹೆ ಸೂಚನೆಯನ್ನು ಕೊಡಬೇಕಿರೋದ್ರ ಬಗ್ಗೆ ಎಲ್ಲ ನಾನು ಈಗಾಗಲೇ DIG ಅವರಿಗೆ ನಾನು ಡಿಸ್ಕಸ್ ಮಾಡಿದ್ದೇನೆ. ಸೊ ಮುಂದೆ ಅವರು ಸಂಬಂಧಪಟ್ಟ ಬ್ಯಾಂಕ್ನವ್ರಿಗೆಲ್ಲ ನಮ್ಮ ಪೊಲೀಸ್ ಕಡೆಯಿಂದ ಏನು ಅವ್ರಿಗೆ ಸೂಚನೆ ಕೊಡಬೇಕು ಅದನ್ನು ಕೊಡೋದಕ್ಕೆ ನಾನು ಏರ್ಪಾಡು ಮಾಡ್ತೇನೆ. ಹೌದು, ಅಂದಾಜು ಹೇಳೋದಕ್ಕೆ ಬರೋದಿಲ್ಲ, ಅನುಮಾನದ ಮೇಲೆ ನಾನು ಹೇಳೋದಕ್ಕೆ ಬರೋದಿಲ್ಲ. ಐ ಆಮ್ ಇನ್ ದ ಆ್ಯಕ್ಷನ್. ಎನಿ ಮೂಮೆಂಟ್ ಅಡ್ ಎನಿ ಕ್ಷಣ, ಪ್ರತಿಯೊಂದು ಕ್ಷಣವನ್ನು ನಾವು ನಮಗೆ ಸಿಕ್ಕಿದ ಒಂದು ಆಪರ್ಚುನಿಟಿಯಾಗಿ ಭಾವಿಸಿ ಕೆಲಸ ಮಾಡ್ತದೆ. ಹೌದು, ನಮ್ಮ ಸಿಬ್ಬಂದಿ ಆಲ್ರೆಡಿ ಅಲ್ಲಿದ್ದಾರೆ. ನಮ್ಮ ಅಡಿಷನಲ್ SP ಅಲ್ಲಿ ಕ್ಯಾಂಪ್ ಮಾಡಿದ್ದಾರೆ, ಇನ್ಸ್ಪೆಕ್ಟರ್ಸ್ ಇದ್ದಾರೆ, DSP ಇದ್ದಾರೆ, ಮತ್ತು PSI ಇದ್ದಾರೆ. ಈಗಾಗಲೇ ಹಲವಾರು ಪೊಲೀಸ್ ಕಾನ್ಸ್ಟೇಬಲ್ ಕ್ರೈಮ್ ಟೀಮಲ್ಲಿ ಕಳಿಸಿದ್ದೇವೆ. ಇದು ಹಿಂದೆಲೇ ಇದ್ದೇವೆ ನಮಗೆ. ಅದು ಇನ್ವೆಸ್ಟಿಗೇಷನ್ ಇದೆ. ಅದು ಮುಗಿದ ತಕ್ಷಣ ಅದು ಎಲ್ಲ ನಮಗೆಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಅದು ಬ್ಯಾಂಕ್ನವ್ರು ತಿಳಿಸ್ಬೇಕು. ಬ್ಯಾಂಕ್ನವ್ರಿಗೆ ಆಮೇಲೆ ನಾವು ಕರೆಸಿ ಅದೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತೇವೆ. ಐ ಆಸ್ ದಿ SP ವಿಲ್ ಟೇಕ್ ಕೇರ್ ಆಫ್ ದಿ ಎಂಟೈರ್ ಆಸ್ಪೆಕ್ಟ್ ಆಫ್ ಇನ್ವೆಸ್ಟಿಗೇಷನ್. ನಮ್ಮ ಪ್ರಕಾರ 87 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ 4 ಲಕ್ಷ ರೂಪಾಯಿ ಕೆಳಗೆ ಬಿತ್ತದೆ. ಅದು ಅಲ್ಲಿ ಇರುವ ನಮ್ಮ ರೆಸ್ಪೆಕ್ಟಬಲ್ ಸಿಟಿಸನ್ ಒಬ್ಬರು ಅದನ್ನು ತೊಗೊಂಡು ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. 83 ಲಕ್ಷ ರೂಪಾಯಿ ಈಗ ಕಾಣೆಯಾಗಿದೆ. ರಾಬರಿ ಮಾಡಿಕೊಂಡು ಹೋಗಿದ್ದಾರೆ ಅಂದರೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ನಮ್ಮ ಹತ್ರ ಇದೆ. 87 ಲಕ್ಷ ರೂಪಾಯಿ, ಅದರಲ್ಲಿ 4 ಲಕ್ಷ ರೂಪಾಯಿ ಕೆಳಗೆ ಬಿತ್ತು, 83 ಲಕ್ಷ ರೂಪಾಯಿ ತೊಗೊಂಡೋಗಿದ್ದಾನೆ ಎಂಬ ಮಾಹಿತಿ ಇದೆ. ಅದು ನಾವು ಇನ್ವೆಸ್ಟಿಗೇಷನ್ ಮಾಡುವಾಗ ಅವರು ಬ್ಯಾಂಕ್ನವರು ನಮ್ಗೆ ಕರೆಕ್ಟಾಗಿ ಹೇಳ್ತಾರೆ. ಈಗಾಗಲೇ ನಮ್ಮ ಹೈದರಾಬಾದ್ ಪೊಲೀಸ್ ಜೊತೆಗೆ ನಾವು ಮಾತಾಡ್ತಾ ಇದ್ದೇವೆ. ಅವರು ಆ ಇನ್ವೆಸ್ಟಿಗೇಷನ್ ಇದ್ದಾರೆ. ನಾವು ಸಹಾಯ ಮಾಡ್ತಾ ಇದ್ದೇವೆ. ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ ಅದನ್ನು ನಾನು ಹೇಳಕ್ಕೆ ಬರ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ADGP ಹರಿಶೇಖರನ್ ಮಾತನಾಡ್ತಾ ಇದ್ರು. ಬೀದರ್ನ ದರೋಡೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ಪೊಲೀಸರು ಆರೋಪಿಗಳನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಯಾವ ರೀತಿ ಪ್ರಯತ್ನ ಹಾಕ್ತಾ ಇದ್ದಾರೆ ಅನ್ನೋದರ ಮಾಹಿತಿ ಕೊಡ್ತಾ ಇದ್ರು. ಆರೋಪಿಗಳ ಹಿಂದೆನೇ ಇದ್ದೀವಿ, ಅವರನ್ನ ಹಿಡಿದು ತರೋದಕ್ಕೆ ಎಲ್ಲ ರೀತಿ ಬಲೆ ಬೀಸಲಾಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಇನ್ನು ಹೆಚ್ಚಿನ ಮಾಹಿತಿಯನ್ನ ಅದು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಅದರಿಂದ ಸದ್ಯದಲ್ಲೇ ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ರು. 83 ಲಕ್ಷ ರೂಪಾಯಿ ತಗೊಂಡು ಹೋಗಿದ್ದಾರೆ ಅವರು ಅನ್ನುವಂಥದ್ದು. 4 ಲಕ್ಷ ಕೆಳಗಡೆ ಬಿದ್ದಿದೆ ತಗೊಂಡು ಹೋಗುವಾಗ ಅನ್ನುವಂಥದ್ದನ್ನ ಕೂಡ ADGP ಹೇಳ್ತಾ ಇದ್ರು. ಬ್ಯಾಂಕ್ ಟ್ರಂಕ್ನಲ್ಲಿ 87 ಲಕ್ಷ ಇತ್ತು. ಒಟ್ಟು 87 ಲಕ್ಷ ರೂಪಾಯಿ ಇತ್ತು ಬ್ಯಾಂಕ್ ಟ್ರಂಕ್ನಲ್ಲಿ.
ಅದರಲ್ಲಿ ದರೋಡೆಕೋರರು ಹೊತ್ಕೊಂಡು ಹೋಗಿದ್ದು 4 ಲಕ್ಷ ಘಟನಾ ಸ್ಥಳದಲ್ಲೇ ಬಿತ್ತು ಅಂತ. ಆ ಬಿದ್ದಿದ್ದು ಯಾರಿಗೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಉಳಿದ 83 ಲಕ್ಷ ರೂಪಾಯಿಯನ್ನ ದರೋಡೆ ಮಾಡಿ ತಗೊಂಡು ಹೋಗಿದ್ದಾರೆ. 87 ಲಕ್ಷ ATM ಹಾಕಕ್ಕೆ ಅಂತ ತಂದಿದ್ದು ಬ್ಯಾಂಕ್ ಟ್ರಂಕ್ನಲ್ಲಿ. ಅದನ್ನ ಇವರು ದರೋಡೆ ಮಾಡ್ಕೊಂಡು ಹೋಗುವಾಗ 4 ಲಕ್ಷ ರೂಪಾಯಿ ಕೆಳಗಡೆ ಬಿದ್ದಿದೆ. ಆ ಬಿದ್ದ ಹಣ ಪೊಲೀಸರಿಗೆ ಸಿಕ್ಕಿದೆಯಾ ಅಥವಾ ಬೇರೆ ಯಾರಿಗೋ ಸಿಕ್ಕಿದೆಯಾ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಒಟ್ಟಿನಲ್ಲಿ ಇವರು 83 ಲಕ್ಷ ಹೊತ್ಕೊಂಡು ಪರಾರಿಯಾಗಿದ್ದಾರೆ. ADGP ಹರಿಶೇಖರನ್ ಈಗಷ್ಟೇ ಕೊಟ್ಟಿರ್ತಕ್ಕಂತಹ ಮಾಹಿತಿ. ಸೊ ಇನ್ನೇನು ಆದಷ್ಟು ಬೇಗ ಈ ಆರೋಪಿಗಳ ಮಾಹಿತಿಯನ್ನ ಬಹಿರಂಗಪಡಿಸ್ತೀವಿ ಅನ್ನೋಂಥದ್ದನ್ನ ಕೂಡ ADGP ಹರಿಶೇಖರನ್ ಹೇಳ್ತಾ ಇದ್ರು. ಅಷ್ಟೆಲ್ಲ 83 ಲಕ್ಷ ಹೊತ್ಕೊಂಡು ಪರಾರಿ ಆಗಿದ್ದಾರೆ ಅಂತ. ಬೈಕಲ್ಲಿ 83 ಲಕ್ಷ ಹೊತ್ಕೊಂಡು ಪರಾರಿ ಆಗಿದ್ದಾರೆ. ಇಷ್ಟು ಹೊತ್ತಾದ್ರೂ ಕೂಡ ಅವರ ಪತ್ತೆ ಇಲ್ಲ ಅಂತಂದ್ರೆ ಬಸ್ಸಲ್ಲಿ ಬಂದು ಇಳಿದು ಹೆಂಗೆ ಅವರು ಶಸ್ತ್ರಾಸ್ತ್ರಗಳು ಒಂದು ಕೊಲೆ ಮಾಡಿ ಆಮೇಲೆ ಅಲ್ಲಿ ಹೈದರಾಬಾದ್ನಲ್ಲೂ ರಕ್ತ ಹರಿಸಿ 83 ಲಕ್ಷ ಎತ್ಕೊಂಡು ಪರಾರಿ ಆಗಿದ್ದಾರೆ ಅಂತಂದ್ರೆ ಇನ್ನೆಂಥ ನಟೋರಿಯಸ್ ದರೋಡೆಕೋರರು ಇರಬೇಕು. ATMಗೆ ತುಂಬ್ತಾ ಇದ್ದಂತ ಹಣವನ್ನ ಎತ್ಕೊಂಡು ಹೋಗ್ತಾ ಇದ್ದಂಥದ್ದು. ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಅತ್ಯಂತ ಅಪಾಯಕಾರಿ. ನಾನು ಆ ಗಾಯಾಳು ಶಿವು ಅವ್ರನ್ನ ಭೇಟಿ ಮಾಡಿ ಮಾತನಾಡಿದ್ದೀನಿ ಅನ್ನುವಂಥದ್ದು. ಆತನ ಚಿಕಿತ್ಸೆಯ ವೆಚ್ಚವನ್ನ ಸರ್ಕಾರ ಭರಿಸುತ್ತೆ ಅಂತ ಈಶ್ವರ್ ಖಂಡ್ರೆ ಮಾತನಾಡಿದ್ದಾರೆ. ಆರೋಗ್ಯ ವಿಚಾರಿಸಿದ್ದೀನಿ, ಗಾಯಾಳು ಶಿವುನ ಭೇಟಿಯಾಗಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಸರ್ಕಾರ ಚಿಕಿತ್ಸೆಯ ಖರ್ಚು ವೆಚ್ಚ ಭರಿಸುತ್ತೆ ಅಂತ. ಇನ್ನು ಮೃತನ ಕುಟುಂಬಸ್ಥರಲ್ಲಿ ಒಬ್ಬರಿಗೆ ನೌಕರಿ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ. ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಭರವಸೆ ಕೊಟ್ಟಿದ್ದಾರೆ. ಸಿಎಂ ಜೊತೆಗೂ ಕೂಡ ವಿಶೇಷ ಪರಿಹಾರದ ಕುರಿತು ಮಾತನಾಡಿದ್ದೀನಿ ಅಂತ. ಸಮಾಜ ಕಲ್ಯಾಣ ಇಲಾಖೆಯಿಂದನೂ ಕೂಡ ಪರಿಹಾರ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ. ದುಷ್ಕರ್ಮಿಗಳನ್ನ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ತೇವೆ ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಆದ್ರೆ ಪ್ರಶ್ನೆ ಇರುವಂತದ್ದು, ಖಂಡ್ರೆ ಸಾಹೇಬ್ರೆ, ಯಾಕೆ ಇಂಥ ದುಷ್ಕೃತ್ಯ ಆಗೋದಕ್ಕೆ ಬಿಟ್ರಿ? ಲಾ ಅಂಡ್ ಆರ್ಡರ್ ಯಾಕೆ ಸಡಿಲ ಆಗಿದೆ ಬೀದರ್ನಲ್ಲಿ? ಜನ ಭಯ ಪಡ್ತಾ ಇದ್ದಾರೆ, ರಕ್ಷಣೆ ಇದೆಯಾ ಇಲ್ವಾ ಅಂತ. ಯಾಕಿಂಥ ದರೋಡೆ, ಹಗಲು ದರೋಡೆ ಆಗೋಕ್ಕೆ ಸಾಧ್ಯ ಆಯ್ತು? ಅವರಿಗೆ ವಿಶೇಷ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಮಾಡಿದ್ದೇನೆ. ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದನೂ ಅವರಿಗೆ ತತ್ಕ್ಷಣ ಪರಿಹಾರ ಕೊಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿ ಅವರಿಗೆ ಹೇಳಿದ್ದೇನೆ. ಮತ್ತು ಅವ್ರಿಗೆ ಯಾರಿಗಾದರೂ ಒಬ್ಬರಿಗೆ, ಅವರ ಪರಿವಾರದವರಿಗೆ ಒಂದು ಸರ್ಕಾರಿ ಉದ್ಯೋಗ ಕೊಡುವಂಥದ್ದಕ್ಕೆ ಮುಖ್ಯಮಂತ್ರಿಯವರಿಗೆ ವಿನಂತಿಯನ್ನು ಮಾಡಿದ್ದೇನೆ. ಅವರಿಗೆ ಈಗ ನಾನು ಬೆಮಳ್ಕೆಳೆಗೆ ಭೇಟಿ ಕೊಟ್ಟು ಆ ಪರಿವಾರದವರ ಸದಸ್ಯರ ಜೊತೆಯಲ್ಲಿ ಸಾಂತ್ವನ ಹೇಳಲಿಕ್ಕೆ ಈಗ ನಾನು 2 ಗಂಟೆಗೆ ಅಲ್ಲಿಗೆ ಹೋಗ್ತಾ ಇದ್ದೇನೆ. ನಾನು ರಹೀಂ ಖಾನ್ ಅವರು ಹೋಗ್ತಾ ಇದ್ದೇವೆ. ಮತ್ತು ಸರ್ಕಾರದ ವತಿಯಿಂದ, ಈ ಪೊಲೀಸ್ ಇಲಾಖೆ ವತಿಯಿಂದ ದುಷ್ಕರ್ಮಿಗಳು ಅವ್ರು ಯಾರೇ ಇರಲಿ, ಎಲ್ಲೇ ಅಡಗಿರಲಿ, ಆ ದುಷ್ಕರ್ಮಿಗಳಿಗೆ ಬಂಧಿಸಿ ಅವರಿಗೆ ಅತ್ಯಂತ ಕಠಿಣವಾದಂಥ ಒಂದು ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಪೊಲೀಸ್ ಇಲಾಖೆ, ನಮ್ಮ ಸರ್ಕಾರ ಮಾಡ್ತದೆ. ಇವತ್ತು ಪೊಲೀಸ್ ಇಂಟೆಲಿಜೆನ್ಸ್ ಬಲವರ್ಧನೆ ಮಾಡುವಂಥದ್ದು, ಇನ್ನೂ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಸುಧಾರಣೆ ಮಾಡುವಂಥದ್ದಕ್ಕೆ ಮುಂದೆ ಕ್ರಮ ತೆಗೆದುಕೊಂಡು ಇಂಥ ದುಷ್ಕೃತ್ಯಗಳು ನಡೆದ ರೀತಿ ನೋಡಿಕೊಳ್ಳುವಂಥದ್ದಕ್ಕೆ ನಾವೆಲ್ಲ ಮುಂದೆ ಅದನ್ನು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಘಟನಾ ಸ್ಥಳಕ್ಕೆ ಈಶ್ವರ್ ಖಂಡ್ರೆ ಮತ್ತು ರಹೀಂ ಖಾನ್ ಭೇಟಿ ಕೊಟ್ಟರು. ಸೊ ಏನೆಲ್ಲ ಇದೆ ಈಗ ಅಲ್ಲಿ ಪರಿಸ್ಥಿತಿ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಆ ಘಟನಾ ಸ್ಥಳದಿಂದ. ಓಂ ಪ್ರಕಾಶ್, ಇಂಥದ್ದೊಂದು ಘಟನೆ ನಡೆದಾಗ ಬೀದರ್ನ ಜನ ಖಂಡಿತವಾಗ್ಲೂ ಬೆಚ್ಚ ಬಿದ್ದಿದ್ದಾರೆ. ಹಾಡ ಹಗಲೇ ATMಗೆ ಹಾಕ್ತಾ ಇದ್ದಂತ ದುಡ್ಡನ್ನ ಇದ್ದಕ್ಕಿದ್ದಂಗೆ ಎತ್ತಾಕೊಂಡು ಒಬ್ಬನ ಸಾಯಿಸಿ ಗಾಡಿಯಲ್ಲಿ ತಗೊಂಡು ಹೋಗ್ತಾರೆ ದುಡ್ಡು ಅಂತಂದ್ರೆ ಇನ್ ಎಂಥ ಇದು ಹಗಲ್ ದರೋಡೆ ಅಂತಂದ್ರೆ ಇದನ್ನೇ ಹೇಳೋದು, ಇಂಥದಕ್ಕೆ ಹಗಲ್ ದರೋಡೆ ಅಂತ ಹೇಳುವಂಥದ್ದು. ಸೊ ಕಾನೂನು ಎಲ್ಲಿದೆ, ಭಯಾನೇ ಇಲ್ವಾ ಅಂತ ಜನಕ್ಕೆ ಪ್ರಶ್ನೆ ಎದ್ದಿದೆ. ಈಗ ಬೀದರ್ನಲ್ಲಿ ಪರಿಸ್ಥಿತಿ ಹೇಗಿದೆ, ಘಟನಾ ಸ್ಥಳದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಈಗಲಾದ್ರೂ ಕಾನೂನು ಸುವ್ಯವಸ್ಥೆ ಇನ್ನಷ್ಟು ಸ್ಟ್ರಿಕ್ಟ್ ಆಗಿದೆಯಾ, ಏನಿದೆ ನಿಮ್ಮ ಹತ್ರ ಅಪ್ಡೇಟ್? ಶ್ರೀಲಕ್ಷ್ಮಿ, ಬೀದರ್ನಲ್ಲಿ ATM ಸಿಬ್ಬಂದಿಯನ್ನು ಹತ್ಯೆ ಮಾಡಿ
93 ಲಕ್ಷ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಆದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಘಟನೆ ನಡೆದು 25 ಗಂಟೆಗಳಾದರೂ ಕೂಡ ಆರೋಪಿಗಳ ಬಂಧನ ಆಗಿಲ್ಲ. ಮತ್ತೊಂದು ಕಡೆ ಇಂಥ ಒಂದು ಘಟನೆಯಿಂದ ಬೀದರ್ ಜಿಲ್ಲೆ ಅಕ್ಷರಶಃ ಬೆಚ್ಚಿ ಬಿದ್ದಿರುವಂಥದ್ದು. ಯಾಕಂತಂದ್ರೆ ಏಕಾಏಕಿಯಾಗಿ ಅದು ಹಾಡುವಾಗಲೇ ಜಿಲ್ಲಾಧಿಕಾರಿ ಕಚೇರಿಯ ಸಮೀಪದಲ್ಲಿ ಈ ರೀತಿಯಾದಂಥ ಘಟನೆ ನಡೆದಿರುವಂಥದ್ದು. ಗುಂಡಿನ ಸುರಿಮಳೆ ನಡೆದು ಏನು 93 ಲಕ್ಷ ರೂಪಾಯಿ ತೆಗೆದುಕೊಂಡು ಹೋಗಿರುವಂತಹ ಘಟನೆಯಿಂದ ಅಕ್ಷರಶಃ ಬೀದರ್ ಜನರು ಏನು ಭಯಭೀತರಾಗಿರುವಂಥದ್ದು. ಇವತ್ತು ಆ ಒಂದು ಘಟನಾ ಸ್ಥಳ ಏನಿದೆ, SBI ಬ್ಯಾಂಕ್ನ ಮುಂಭಾಗದಲ್ಲಿ ನಡೆದಿರುವಂತಹ ಘಟನಾ ಸ್ಥಳಕ್ಕೆ ಬೀದರ್ನ ಇಬ್ಬರು ಸಚಿವರು ಕೂಡ ಬಂದು ಭೇಟಿ ನೀಡಿರುವಂಥದ್ದು. ಬೀದರ್ ಉಸ್ತುವಾರಿ ಸಚಿವರಾಗಿದ್ದಂಥ ಈಶ್ವರ್ ಖಂಡ್ರೆ ಜೊತೆಗೆ ಸಚಿವ ರಹೀಂ ಖಾನ್ ಇಬ್ರು ಕೂಡ ಬಂದು ಇಲ್ಲಿ ಭೇಟಿಯನ್ನ ನೀಡಿ ಇಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಗಳಿಂದ ಮಾಹಿತಿಯನ್ನ ಕೂಡ ಪಡೆದುಕೊಂಡಿರುವಂಥದ್ದು. ಇನ್ನು ಘಟನೆಯಲ್ಲಿ ಓರ್ವ ಸಿಬ್ಬಂದಿ ಏನು CMS ಸಿಬ್ಬಂದಿ ಏನು ಈಗಾಗಲೇ ಏನು ಗಾಯಗೊಂಡು ಹೈದರಾಬಾದ್ನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ, ಅವರ ಆರೋಗ್ಯ ಕೂಡ ವಿಚಾರಿಸಿರುವಂತಹ ಈಶ್ವರ್ ಖಂಡ್ರೆ ಅವರು. ಮತ್ತೊಂದು ಕಡೆ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದಂತ ಗಿರಿ ವೆಂಕಟೇಶ್ ಅವರ ಕುಟುಂಬಕ್ಕೂ ಭೇಟಿ ನೀಡಿ ಸಾಂತ್ವನ ಹೇಳಿರುವಂಥದ್ದು. ಮತ್ತೊಂದು ಕಡೆ ಅವರ ಕುಟುಂಬಕ್ಕೆ ಬೇಕಾದಂತ ಏನು ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಸರ್ಕಾರದ ವತಿಯಿಂದ ಮಾಡ್ತೇವೆ ಅನ್ನುವಂತ ಕೂಡ ಮಾತನ್ನ ಹೇಳಿರುವಂಥದ್ದು. ಇನ್ನು ಈಶ್ವರ್ ಖಂಡ್ರೆ ಸಚಿವ ರಹೀಂ ಖಾನ್ ಇಲ್ಲಿ ಸ್ಥಳ ಪರಿಶೀಲನೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ADGP ಕ್ರೈಮ್ ಅವರು ಹರಿಶೇಖರ್ನವರು ಕೂಡ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಇಡೀ ಘಟನೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೂಡ ದಯವಿಟ್ಟು ಸಂಪರ್ಕದಲ್ಲಿ ಓಂ ಪ್ರಕಾಶ್ ADGP ಮಾತನಾಡ್ತಾ ಇದ್ದಾರೆ.